ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಈ ಸ್ಯಾರಿ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಿಂಗ್ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಇದು ಬ್ರೈಡ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಕಲರ್ ಅಂತೂ ತುಂಬಾ ಆಸಮ್ ಆಗಿದೆ. ರೇರ್ ಕಲರ್ ಇದು ನೋಡಿ. ಇಲ್ಲಿ ದೊಡ್ಡ ಬಾರ್ಡರ್ ಸ್ಯಾರಿ ಇದು. ಫುಲ್ ಸ್ಯಾರಿ ಬಂದು ಈ ಥರ ಲೇಸ್ ಅಂಟಿಸಿ ವರ್ಕ್ ಮಾಡಿಸಿದ್ದಾರೆ. ತೋರಿಸ್ತೀನಿ ನೋಡಿ. ಈ ಥರ ವರ್ಕಿಗೆ ಫುಲ್ ಸ್ಯಾರಿ ಲೇಸ್ ಬರುತ್ತಲ್ವಾ, ಆ ಲೇಸನ್ನ ಟೈಲರಿಗೆ ಕೊಟ್ಟು ಈ ಥರ ಸ್ಟಿಚ್ ಮಾಡಿಸಿದ್ದಾರೆ. ಆದರೂ ಅವ್ರಿಗೆ ಪ್ಲೇನಾಗಿ ಕಾಣಿಸಿದೆ. ಕೆಳಗಡೆ ಏನಾದರೂ ಕುಚ್ಚಬೇಕು ಬಾರ್ಡರ್ ಇದಕ್ಕೆ ಅಂತ ಅನಿಸಿದೆ ಅವ್ರಿಗೆ. ಸೊ ಹಾಗಾಗಿ ನನಗೆ ಇಲ್ಲಿ ಕುಚ್ಚು ಟೈಪು ಏನಾದರೂ ಮಣಿದು ಬೀಡ್ಸಿಂದ ಏನಾದರೂ ಡಿಸೈನ್ ಮಾಡಿಕೊಡೋಕ್ಕಾಗುತ್ತಾ, ಮಾಡಿಕೊಡಿ ಅಂತ ಕೊಟ್ಟಿದ್ರು. ಸೊ ನಾನು ಸ್ಯಾರಿ ತುಂಬ ಗ್ರ್ಯಾಂಡಾಗಿದೆ, ಹಾಗಾಗಿ ಗ್ರ್ಯಾಂಡಾಗೆ ಸ್ವಲ್ಪ ಡಿಸೈನ್ ಮಾಡೋಣ ಬ್ರೈಡಿಂದು ಅಂತ ಈ ಥರ ಡಿಸೈನ್ ಮಾಡಿದ್ದೀನಿ. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿ. ಇದನ್ನು ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಮಾಮೂಲಿ ನಾವು ಬಾರ್ಡರ್ ಡಿಸೈನ್ ಹಾಕ್ತೇನೆ, ಬಾರ್ಡರ್ ವರ್ಕ್ ಹಾಕಿಸ್ತೇನೆ ಮಾಮೂಲಿ ಸ್ಯಾರಿಗೂ ಈ ಥರ ಡಿಸೈನ್ ಮಾಡ್ಕೋಬೋದು ನಾವು. ಇದನ್ನು ಹೇಗೆ ಹಾಕಿದ್ದೀನಿ ಅಂದರೆ, ನಂದು ಒಂದು ತಂಬ್ ಇದೆಯಲ್ಲ, ಎಷ್ಟು ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ ಒಂದೊಂದು ತಂಬಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ತಂಬ್ ಫಿಂಗರ್ ಎಷ್ಟು ಗ್ಯಾಪ್ ಇದೆ ನೋಡಿ, ಅಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಇಲ್ಲ 1.5 ಇಂಚು ಬೇಕಾದರೂ ನಾವು ಗ್ಯಾಪ್ ಕೊಡ್ಬೋದು. ಇಲ್ಲಿ ನೋಡಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ಸೂಜಿಗೆ ದಾರನ 2 ಎಳೆ ದಾರನ ಪೋಣಿಸ್ಕೊಂಡು ಕೊನೆಯಲ್ಲಿ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ರೆಡಿ ಆದಮೇಲೆ ನೋಡಿ, ಇಲ್ಲಿ ನಾನು ಒಂದು ಥಂಬ್ ಫಿಂಗರ್ ಕೊಟ್ಟಿದ್ದೀನಿ. ನನ್ನ ಫಿಂಗರಿಂದ ಒಂದು ಫಿಂಗರ್ ಗ್ಯಾಪ್ನ ಕೊಡ್ತೀನಿ ನೋಡಿ. ಇಲ್ಲಿ ಗ್ಯಾಪ್ ಕೊಟ್ಟು ಪಕ್ಕದಲ್ಲಿ ಚೂರು 1 ಪಾಯಿಂಟಷ್ಟು ಗ್ಯಾಪ್ನ ತಗೊಂಡು ಅಲ್ಲಿಗೆ ಸೂಜಿನ ಹಾಕಿ ಬ್ಯಾಕ್ ಸೈಡ್ ಸ್ವಲ್ಪ ಗಂಟು ಹಾಕಿದ್ದೀನಲ್ವಾ, ಅದರೊಳಗಡೆಯಿಂದ ತೊಗೊಂಬರ್ತೀನಿ ಸೂಜಿನ. ಸೊ ಅಲ್ಲೊಂದು ಲಾಕ್ ಆಗುತ್ತೆ ನೋಡಿ. ಈ ಥರ ಲಾಕ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ಥರ ಹಾಕಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಅದೇ ಹೋಲಿಗೆ ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಸೂಜಿನ ಹಾಕಿ ದಾರದ ಒಳಗಡೆಯಿಂದ ತೊಗೊಂಡ್ರೆ ಅಲ್ಲಿ ಒಂದು ಸಿಂಗಲ್ ಲಾಕ್ ಆಗುತ್ತೆ. 2 ಟೈಮ್ಸ್ ಈ ಥರ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಅಂದರೆ ಸೂಜಿ ಒಳಗಡೆಯಿಂದ ದಾರಾನ ತೊಗೊಂಡು 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು. ಈಗ ಇಲ್ಲಿ ಬೀಡ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸ್ಮಾಲ್ ಸೈಜ್ ಇಲ್ಲಿ ಹೇಗೆ ಹಾಕಿದ್ದೀನಿ ನೋಡಿ, ಅದೇ ಥರ ಸ್ಮಾಲ್ ಸೈಜ್ ಒಂದು ಬೀಡ್ ಹಾಕ್ತಿದ್ದೀನಿ. ಆಮೇಲೆ ದೊಡ್ಡ ಸೈಜಿಂದು, ಆಮೇಲೆ ಇನ್ನೂ 2 ಸಕ್ಕರೆ ಮಣಿ, ಇದನ್ನು ನಾವು ಸಕ್ಕರೆ ಮಣಿ ಅಂತ ಕರಿತೀವಿ. ವೈಟ್ ಸಕ್ಕರೆ ಮಣಿ ತೊಗೊಂಡಿರೋದಿದು. ಮತ್ತು 2 ಸಕ್ಕರೆ ಮಣಿ ಹಾಕ್ಕೊಂಡು, ಮತ್ತು ಉದ್ದ ಇರೋ ಮಣಿ ಇದೆ ನೋಡಿ. ಇಲ್ಲಿ ಈ ಮಣಿ ನೇಮ್ ನನಗೆ ಅಷ್ಟು ಗೊತ್ತಿಲ್ಲ. ಸೊ ನಾನು ಅಲ್ಲಿ ನೋಡಿ ಹೇಗೆ ಹಾಕ್ಬೋದು ಅಂತ ನೋಡಿ ನಾನು ಮಣಿಗಳು ತೋರಿಸ್ಕೊಂಡು ನಾನು ತೊಗೊಂಬಂದಿರೋದು, ಅದು ಪರ್ಚೇಸ್ ಮಾಡಿರೋದು. ಆಮೇಲೆ ಮತ್ತೆ 2 ಸಕ್ಕರೆ ಮಣಿನ ಹಾಕ್ಕೊಳ್ಳೋಣ. 2 ಸಕ್ಕರೆ ಮಣಿ ಆದಮೇಲೆ ನೋಡಿ, ನಾನೀಗ ಕ್ರಿಸ್ಟಲ್ ಬೀಡನ್ನ ಹಾಕ್ತೀನಿ. ಅಂದರೆ ನಾನು ಸಕ್ಕರೆ ಮಣಿ 2 ಆದಮೇಲೆ ಕ್ರಿಸ್ಟಲ್ ಬೀಡ್ ತೊಗೊಂಬಂದಿದ್ದೆ. ಕ್ರಿಸ್ಟಲ್ ಬೀಡ್ ಹಾಕಾದ್ಮೇಲೆ ಮತ್ತೆ 1-2 ಸಕ್ಕರೆ ಮಣಿನ ಹಾಕಿ ಮತ್ತು ಉದ್ದ ಮಣಿನ ಹಾಕಿ ಪೋಣಿಸ್ತಾ ಇದ್ದೀನಿ. ಈಗ ಇಲ್ಲಿ ದೊಡ್ಡ ಬೀಡ್ ಆದಮೇಲೆ 2 ಸಕ್ಕರೆ ಮಣಿ ಹಾಕಿದ್ದೀನಲ್ವಾ, ಆ 2 ಸಕ್ಕರೆ ಮಣಿ ಒಳಗಡೆಯಿಂದ ನಾನು ನೀಡಲ್ನ ಹಾಕ್ಕೊಂಡು ಎಳ್ಕೊಳ್ತಾ ಇದ್ದೀನಿ. ಸೊ ಅವೆರಡು ಒಂದೇ ನೀಡಲ್ ಒಳಗಡೆ 2 ಸಲ ನಾನು ಬೀಡ್ ಒಳಗಡೆ 2 ಬೀಡ್ ಒಳಗಡೆ 2 ಸಲ ನೀಡಲ್ನ ಹಾಕ್ದಂಗಾಯಿತು. ಈ ಉದ್ದ ಮಣಿ ಇದೆಯಲ್ಲ, ಆ ಉದ್ದ ಮಣಿನ ಸ್ಕಿಪ್ ಮಾಡಿ ಮೇಲ್ಗಡೆ ಸಕ್ಕರೆ ಮಣಿ ಒಳಗಡೆಯಿಂದ ನೀಡಲ್ನ ಹಾಕಿ ಎಳ್ಕೊಂಡಿದ್ದೀನಿ. ಎಳ್ಕೊಂಡಾದಮೇಲೆ ಮೇಲ್ಗಡೆಯಿಂದ ಸೂಜಿನ ಹಾಕಿ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಸೂಜಿನ ಹಾಕಿ ಲಾಕ್ ಮಾಡ್ಕೋಬೇಕು. 1 ಟೈಮ್ ಲಾಕ್ ಆದಮೇಲೆ ನೋಡಿ, ಮತ್ತೆ ಕೆಳಗಡೆಯಿಂದ ಸೂಜಿನ ಹಾಕಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 or 2 ಟೈಮ್ಸು ಆ ಥರ ಲಾಕ್ನ ಮಾಡ್ಕೋಬೇಕು. ಕೆಳಗಡೆಯಿಂದ ಹಾಕಾದ್ಮೇಲೆ ಮತ್ತೆ ನಾನು ಮೇಲ್ಗಡೆಯಿಂದ ಸೂಜಿನ ಹಾಕಿ ಲಾಕ್ ಮಾಡ್ಕೊಳ್ತಿದ್ದೀನಿ. 1 or 2 ಟೈಮ್ಸ್ ಅದು ಫಿಟ್ಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ, ಬ್ಯಾಕ್ ಸೈಡ್ ಹೋಗಿ ಸೂಜಿನ ಹಾಕಿ 2 ನಾಟನ್ನ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರನ ಹಾಕಿ ನಾಟನ್ನ ಮಾಡಿಕೊಂಡು ಎಳ್ಕೋಬೇಕು. ಎಳ್ಕೊಂಡಾದಮೇಲೆ ಡೈರೆಕ್ಟಾಗಿ ಪಕ್ಕದಲ್ಲೇ 1 ಫಿಂಗರ್ ಗ್ಯಾಪಿಗೆ ಹೋಗಿ ಡೈರೆಕ್ಟಾಗಿ ಪಕ್ಕದಲ್ಲೇ ಹಾಕ್ಕೋಬೇಕು ನೋಡಿ. ಇಲ್ಲಿ ಸೊ ಬ್ಯಾಕ್ ಸೈಡಲ್ಲಿ ನಾಟ್ ಇರುತ್ತೆ. ನಮಗೆ ಒಂದೇ ಸಲ ಆ ಥರ ಎಳ್ಕೊಳ್ಳೋದ್ರಿಂದ ಈ ಥರ ಉದ್ದ ಆಗುತ್ತೆ ಅನ್ನೋರು ಬಟ್ಟೆ ಒಳಗಡೆಯಿಂದ ಪೋಣಿಸ್ಬಿಟ್ಟು ನಾವು ಸೂಜಿನ ತಗೋಬೋದು. ಬಟ್ಟೆ ಒಳಗಡೆಯಿಂದ ನಾವು ಸೂಜಿನ ಹಾಕಿದ್ರೆ ಬ್ಯಾಕ್ ಸೈಡಲ್ಲಿ ಸೊ ಒಳಗಡೆಯಿಂದ ಹೋಗುತ್ತಲ್ವ, ಅಲ್ಲೇನು ದಾರ ಕಾಣಿಸಲ್ಲ. ಇಲ್ಲ ದಾರ ಕಾಣಿಸಿದ್ರು ನೋ ಪ್ರಾಬ್ಲಮ್ ಅನ್ನೋರು ಈ ಥರ ಮಾಡ್ಕೋಬೋದು. ನಾನು ಹಾಗೆ ದಾರ ಕಾಣಿಸಿದ್ರು ಆ ಕಡೆ ಹಾಗೇ ಹಾಕಿದ್ದೀನಿ. ಅದೇನು ಜಾಸ್ತಿ ಕಾಣಿಸೋದಿಲ್ಲ, ಹಾಗಾಗಿ ಏನು ಕಾಣಿಸೋದಿಲ್ಲ. ಈಚೆ ಹಿಂದ್ಗಡೆ ಸೈಡ್ ಮಾತ್ರ ಕಾಣಿಸೋದದು.
ಸೊ ಹಾಕಕ್ಕೆ ಹಾಗೆ ಹಾಕಿದ್ದೀನಿ ನೋಡಿ. ಈಗ ಮತ್ತೆ ಒಂದು ಫಿಂಗರ್ ಗ್ಯಾಪಲ್ಲಿ ನಾನು ದಾರನ ಹಾಕಿ ಲಾಕ್ನ ಮಾಡಿಕೊಂಡೆ. 2 ಟೈಮ್ಸ್ ಲಾಕ್ನ ಮಾಡ್ಕೊಂಡಾದಮೇಲೆ ಈಗ ಸೂಜಿ ಒಳಗಡೆ ಬೀಡನ್ನ ಪೋಣಿಸ್ಕೊಳ್ತಾ ಇದ್ದೀನಿ ಈ ಥರ. ಮತ್ತು ಅಲ್ಲಿ ಹೇಗೆ ಪೋಣಿಸಿದ್ದೀನಿ ನೋಡಿ ಅದೇ ಥರ ಬೀಡನ್ನ ಪೋಣಿಸ್ಕೊಳ್ತಾ ಇದ್ದೀನಿ. ಫಸ್ಟು 1 ಸಕ್ಕರೆ ಮಣಿ, ಆಮೇಲೆ ಗುಂಡ್ಮಣಿ ಹಾಕಿದ್ದೀನಿ, ಮತ್ತು 2 ಸಕ್ಕರೆ ಮಣಿ, ಆಮೇಲೆ ಉದ್ದ ಮಣಿ ಹಾಕಿದ್ದೀನಿ, ಮತ್ತು ಈಗೇನು 2 ಸಕ್ಕರೆ ಮಣಿ ಹಾಕಿದೆ. 2 ಸಕ್ಕರೆ ಮಣಿ ಆದಮೇಲೆ ಒಂದು ಕ್ರಿಸ್ಟಲ್ ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಆದಮೇಲೆ ಮತ್ತೆ 2 ಸಕ್ಕರೆ ಮಣಿ ಮತ್ತು ಉದ್ದ ಬೀಡನ್ನ ಹಾಕಿ ಪೋಣಿಸ್ಕೊಂಡೆ. ಈ ಪೋಣಿಸ್ಕೊಂಡಾದಮೇಲೆ ನೋಡಿ ಇಲ್ಲಿ ಉದ್ದ ಬೀಡನ್ನ ಬಿಟ್ಬಿಟ್ಟು ಸಕ್ಕರೆ ಮಣಿ ಮತ್ತು ಗುಂಡ್ಮಣಿ ಮತ್ತು ಮೇಲ್ಗಡೆ 1 ಸಕ್ಕರೆ ಮಣಿ ಇದೆಯಲ್ಲ ಅದರೊಳಗಡೆಯಿಂದ ನಾನು ನೀಡಲ್ನ ಎಗೇನ್ ಪಾಸ್ ಮಾಡ್ತಾ ಇದ್ದೀನಿ. ಎಗೇನ್ ರಿವರ್ಸ್ ಪಾಸ್ ಮಾಡಿದ್ರೆ ಈ ಥರ ಶೇಪಲ್ಲಿ ಡಿಸೈನ್ ಆಗುತ್ತೆ. ಮತ್ತು ಮೇಲ್ಗಡೆಯಿಂದ ಬೀಡನ್ನ ಹಾಕಿ ಎಳ್ಕೊಬೇಕು ನೋಡಿ. ಮೇಲ್ಗಡೆಯಿಂದ ಬೀಡನ್ನ ಹಾಕಿ ಕೆಳಗಡೆ ಎಳ್ಕೊಬೇಕು. ಈ ಥರ ಎಳ್ಕೊಂಡು ಟೈಟಾಗಿ ಮಾಡ್ಕೋಬೇಕು. ಅಲ್ಲಿ ಗ್ಯಾಪ್ ಏನಾದರೂ ಇದ್ದರೆ ಥ್ರೆಡ್ಡಿಂದು ಅದು ಟೈಟಾಗಿ ಎಳ್ಕೊಬೇಕು. ಎಳ್ಕೊಂಡಾದಮೇಲೆ ಮತ್ತೆ ಒಂದು ನಾಟನ್ನ ಮಾಡ್ಕೊಳ್ಳಿ. ಇಲ್ಲಿ ಸ್ಕಿಪ್ಪಾಗಿ ಹೋಗಿದೆ ಆ ವಿಡಿಯೋ. ನಾಟನ್ನ ಮಾಡ್ಕೊಂಡಾದಮೇಲೆ 2 ಟೈಮ್ಸ್ ನಾಟ ಆದಮೇಲೆ ಬ್ಯಾಕ್ ಸೈಡಲ್ಲಿ ದಾರಾನ ಹಾಕಿ ಸೂಜಿನ ಹಾಕಿ 2 ಇಲ್ಲಿ ನನಗೆ ದಾರ ಬಂದು ಚಿಕ್ಕದಾಗಾಯಿತು. ಸೊ ಹಾಗಾಗಿ ಈ ಥರ ಕಂಜೆಸ್ಟಿಂಗ್ ಇದೆ. ಸೊ ದಾರನ 2 ಸಲ ಇದ್ರ ಮೇಲೆ ಸೂಜಿ ಮೇಲೆ ದಾರನ ಸುತ್ತಿ ದಾರನ ಎಳ್ಕೊಳ್ಳೋದ್ರಿಂದ ಅಲ್ಲೊಂದು ನಾಟ್ ಫಾರ್ಮ್ ಆಗುತ್ತೆ ನೋಡಿ. ಈ ಥರ ಕಾಣಿಸುತ್ತೆ, ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿದೆ. ನಾವು ಜಸ್ಟ್ 2 ಅವರ್ಸ್ ಒಳಗೇ 1.5 ಅವರ್ 2 ಅವರ್ಸ್ ಒಳಗಡೆ ಫುಲ್ ಸ್ಯಾರಿನ ಹಾಕ್ಬೋದು. ತುಂಬಾ ಈಸಿಯಾಗಿದೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ನಾನು ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತಿದ್ದು. ನೀವು ಒಂದ್ಸಲಿ ಟ್ರೈ ಮಾಡಿ. ಬರೀ ಹಾಗೆ ಸ್ಯಾರಿನ ಬಿಡೋದಕ್ಕಿಂತ ಕ್ರೋಶ ಬರೋದಿಲ್ಲ, ಏನು ಮಾಡಲಿ, ಸೂಜಿಲೇ ಏನಾದರೂ ಡಿಸೈನ್ ಮಾಡಬೇಕು ಅನ್ನೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇಲ್ಲ ಕ್ರೋಶ ಬಂದರೂ ಬರೀ ಕ್ರೋಶ ಕುಚ್ಚೆ ಹಾಕ್ಕೊಳ್ಳೋದಕ್ಕಿಂತ ಡಿಫ್ರೆಂಟಾಗಿರಲಿ ಅಂತಲೂ ಇದನ್ನು ಟ್ರೈ ಮಾಡ್ಬೋದು. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ಫಸ್ಟು ನಿಮಗೆ ತಲುಪುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.